ಇಂದು ದಾವಣಗೆರೆ ನಗರದಲ್ಲಿ ಅಖಿಲ ಕರ್ನಾಟಕ ಕನ್ನಡ ಚಳವಳಿ ಕೇಂದ್ರ ಸಮಿತಿ ದಾವಣಗೆರೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಶಿವರತನ್ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆ ಜರುಗಿತು. ಈ ವೇಳೆ 7,000 ಮೀಟರ್ ಉದ್ದದ 7 ಕಿಲೋಮೀಟರ್ ಕನ್ನಡ ಬಾವುಟದ ಐತಿಹಾಸಿಕ ಮೆರವಣಿಗೆ ನಡೆಯಿತು. ಮೆರವಣಿಗೆಗೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್, ಉದ್ಯಮಿ ಹಾಗೂ ಬಿಎಸ್ ಅಂಡ್ ಚನ್ನಬಸಪ್ಪ ಸನ್ಸ್ ಮಾಲೀಕರಾದ ಬಿಸಿ ಉಮಾಪತಿ ಚಾಲನೆ ನೀಡಿದರು. ನಂತರ ನಗರದ ಜಯದೇವ ವೃತ್ತದಿಂದ ಅಂಬೇಡ್ಕರ್ ವೃತ್ತ, ಐಟಿಐ ಕಾಲೇಜು ವೃತ್ತ, ವಿದ್ಯಾನಗರ, ಗಾಂಧಿ ವೃತ್ತ, ದೃಶ್ಯಕಲಾ ಕಾಲೇಜು ಮುಂಭಾಗ, ಗುಂಡಿ ಸರ್ಕಲ್, ಲಕ್ಷ್ಮೀ ಫ್ಲೋರ್ ಮಿಲ್, ಶಾರದಾಂಬಾ ದೇವಸ್ಥಾನ ಸರ್ಕಲ್, ರಿಂಗ್ ರಸ್ತೆ, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ವರೆಗೆ ಮೆರವಣಿಗೆ ಸಾಗಿತು. ಮೆರವಣಿಗೆಯಲ್ಲಿ 30 ಶಾಲಾ ಕಾಲೇಜುಗಳ ಸುಮಾರು 7 ರಿಂದ 8 ವಿದ್ಯಾರ್ಥಿಗಳು, ಯುವಕರು ಭಾಗವಹಿಸಿದ್ರು. ನಂತರ ಭುವನೇಶ್ವರಿ ಇಮ್ಮಡಿ ಪುಲಕೇಶಿ, ಸಿದ್ದಗಂಗಾ ಮಠ, ಗಾಜಿನಮನೆ, ಸಂತೆಬೆನ್ನೂರು ಪುಷ್ಕರಣಿ, ದಾವಣಗೆರೆ ಜಿಲ್ಲೆಯ ನಿರ್ಮಾತೃ ಜೆಎಚ್ ಪಟೇಲ್ ಹಾಗೂ ಜಗಳೂರಿನ ಕೊಂಡುಕುರಿಯ 7 ಸ್ತಬ್ಧ ಚಿತ್ರಗಳೊಂದಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಡೊಳ್ಳು ಕುಣಿತ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಹೊರಟು ಪಿಬಿ ರಸ್ತೆ ಮಾರ್ಗವಾಗಿ ಅರುಣಾ ಸರ್ಕಲ್, ರೇಣುಕಾ ಮಂದಿರ, ಎವಿಕೆ ರಸ್ತೆ ಮಾರ್ಗವಾಗಿ ಚೇತನಾ ಹೋಟೆಲ್ ಎಡಭಾಗದಿಂದ ಅಂಬೇಡ್ಕರ್ ಸರ್ಕಲ್ ಮೂಲಕ ಜಯದೇವ ವೃತ್ತಕ್ಕೆ ಬಂದು ತಲುಪಿತು. ನಂತರ ಜಯದೇವ ವೃತ್ತದ ಬ್ರಾಹ್ಮಣರ ಹಾಸ್ಟೆಲ್ ರಸ್ತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು.